ಮಡಿಕೇರಿಯಲ್ಲೂ ಕೂಡ ನಿಂತಿಲ್ಲ ಮಳೆಯ ಅಬ್ಬರ. ವಿರಾಜಪೇಟೆಯಲ್ಲಿ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮನೆ ಮುಂದೆ ನದಿಯಂತೆ ಹರಿತಾ ಇದೆ ನೀರು, ಮಳೆ ನೀರು. ಮನೆ ಮುಂದೆ ತೋಟ ಏನು ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲವೂ ಕೂಡ ಜಲಾವೃತವಾಗಿದೆ. ಮಳೆಯಿಂದಾಗಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಿರಾಜಪೇಟೆ ಜನ ಕುಳಿತಿದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ವಿರಾಜಪೇಟೆಯಲ್ಲಿ. ಮನೆ ಮುಂದಿನ ತೋಟ ಕೂಡ ಕಂಪ್ಲೀಟ್ ಆಗಿ ಮಳೆ ನೀರಿನಿಂದಾಗಿ ಜಲಾವೃತವಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಳೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮನೆಯ ಮುಂಭಾಗ ತೋಟ ಮಾಡ್ಕೊಂಡಿರ್ತಾರಲ್ಲ ಆ ತೋಟವೂ ಕೂಡ ನೀರಿನಿಂದ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ನೋಡಿ, ಮಳೆ ನೀರು ಯಾವ ರೀತಿಯಾಗಿ ಜಲಧಾರೆಯ ರೀತಿಯಾಗಿ ಹರಿದು ಬರ್ತಾ ಇದೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ಬೇಸಿಗೆಗಾಲದಲ್ಲಿ ಮತ್ತು ಆ ಕಡೆ ಎಲ್ಲ ಈ ಕಟ್ಟಿಗೆಗಳನ್ನು ಕೂಡ ಕೂಡಿ ಹಾಕ್ಕೊಂಡಿರ್ತಾರೆ. ಈ ಮಳೆಯಿಂದ ಆ ಕಟ್ಟಿಗೆಗಳೆಲ್ಲವೂ ಕೂಡ ತೊಯ್ದು ತೊಪ್ಪೆಯಾಗಿದೆ. ಮನೆಯೊಳಗೆ ನೀರು ನುಗ್ಗುವ ಆತಂಕಗಳು ಕೂಡ ಇದೀಗ ಶುರುವಾಗ್ತಾ ಇದೆ ವಿರಾಜಪೇಟೆಯಲ್ಲಿ. ಮತ್ತು ರಸ್ತೆ ಬದಿ ಪಕ್ಕ ಇರುವಂತಹ ಮನೆಗಳಿಗೆ ಜಲಧಾರೆ ರೀತಿಯಾಗಿ ಮಳೆಯ ನೀರು ಹರಿದು ಬರ್ತಾ ಇದೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಮನೆ ಮುಂದೆ ಇದ್ದಂತಹ ತೋಟಗಳೆಲ್ಲ ಕಂಪ್ಲೀಟ್ ಆಗಿ ನೀರಿನಿಂದ ಜಲಾವೃತವಾಗ್ತಾ ಇದೆ.